ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋ ತುಂಬಾ ಸುಂದರವಾಗಿದ್ದು, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೀಲಿಕೈನ ಒಂದು ಅದ್ಭುತವಾದ ಚಮತ್ಕಾರಿಕ ಪ್ರಯೋಗವನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಪೂರ್ತಿಯಾಗಿ ನೋಡಿರಿ. ಒಂದು ವೇಳೆ ಇಂದಿನ ಈ ವಿಡಿಯೋವನ್ನು ನೀವು ಮಿಸ್ ಮಾಡಿಕೊಂಡ್ರೆ ಇಡೀ ಜೀವನ ನೀವು ಅನುಭವಿಸ್ಬೇಕಾಗುತ್ತೆ. ನಂತರ ತುಂಬ ಜನ ನಮಗೆ ಯಾವ ರೀತಿ ಕಾಮೆಂಟ್ಗಳನ್ನು ಮಾಡ್ತಾರಂದರೆ, ಗುರುಗಳೇ ನಾವು ಬಡವರಾಗಿದ್ದೇವೆ, ಮನೆಯಲ್ಲಿ ವಾಸ್ತುದೋಷ ಅಂಟಿದೆ, ಭಯಂಕರವಾದ ತೊಂದರೆಗಳು ಇವೆ, ನಮ್ಮ ಮನೆಗೆ ಹಣ ಬರುತ್ತೆ ಆದರೆ ನಿಲ್ಲೋದಿಲ್ಲ, ಇಂಥ ಎಲ್ಲ ಕಾರಣಗಳನ್ನು ಇವರು ಪದೇ ಪದೇ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಪ್ರಾರಂಭದಿಂದ ಕೊನೆಯ ತನಕ ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗಿರುವಂಥ ಪರಿಹಾರ ಸೊಲ್ಯೂಷನ್ಗಳು ಇದರಲ್ಲಿಯೇ ಸಿಗುತ್ತವೆ. ಇಂದು ನಾನು ನಿಮಗೆ ಕೀಲಿಕೈನ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೀನಿ. ಕೀಲಿಕೈನಲ್ಲಿ ವ್ಯಕ್ತಿಯ ಅದೃಷ್ಟದ ರಹಸ್ಯ ಅಡಗಿದೆ. ಯಾವ ರೀತಿಯ ರಹಸ್ಯ ಅಡಗಿದೆ ಅನ್ನೋದನ್ನು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೋಡಲು ಸಿಗುತ್ತದೆ. ಎಲ್ಲಕ್ಕಿಂತ ಮೊದಲು ನಾನು ನಿಮಗೆ ಕೀಲಿಕೈನ ಕೆಲವು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಕೀಲಿಕೈನ ಮನೆಯ ಯಾವ ದಿಕ್ಕಿನಲ್ಲಿ ಇಡಬೇಕು, ಕೀಲಿಕೈನ ಹೇಗೆ ಇಡಬೇಕು, ಕೀಲಿಕೈಯನ್ನು ಇಡುವಂಥ ಸ್ಥಾನ ಏನಿದೆ, ಎಲ್ಲ ವಿಷಯಗಳನ್ನು ನೀವು ತಿಳಿದುಕೊಳ್ಳಿರಿ. ಎಲ್ಲಕ್ಕಿಂತ ಮೊದಲು ಕೀಲಿಕೈನ ಬಗ್ಗೆ ಚಿಕ್ಕದಾಗಿರೋ ಮಾಹಿತಿಯನ್ನು ತಿಳಿಯೋಣ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಬರೆಯಿರಿ. ಸ್ನೇಹಿತರೆ, ನೀವು ಸಹ ನೋಡಿರ್ತೀರಾ, ಕೀಲಿ ಇಲ್ಲದೆ ಕೈ ಓಪನ್ ಆಗೋದಿಲ್ಲ. ಎಲ್ಲ ಲಾಕರ್ಗಳನ್ನು ಕೀಲಿಯಿಂದನೇ ಓಪನ್ ಮಾಡಲಾಗುತ್ತೆ. ನೀವು ಸಹ ನೋಡಿರ್ತೀರಾ, ಯಾವಾಗ ನಾವು ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತೀವೋ, ಈ ಪೂಜೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಮನೆಯಲ್ಲಿ ಕೀಲಿಕೈಯನ್ನು ತೆಗೆದುಕೊಂಡು ಬರ್ತಾರೆ. ದೀಪಾವಳಿಯ ದಿನವೂ ಕೂಡ ಮನೆಗೆ ಕೀಲಿಕೈಯನ್ನು ತರುತ್ತಾರೆ. ಕೀಲಿಕೈಗಳನ್ನು ಸುಮ್ಮನೆ ಯಾರೋ ತರೋದಿಲ್ಲ. ಕೀಲಿಕೈನಲ್ಲಿ ಕೆಲವು ಯಾವ ರೀತಿಯ ಗುಣಗಳು ಇರುತ್ತವೆ ಅಂದರೆ, ಕೆಲವು ಕೀಲಿಕೈನಲ್ಲಿ ಯಾವ ರೀತಿಯ ಶಕ್ತಿಗಳಿರುತ್ತವೆ ಅಂದರೆ, ಇವುಗಳ ಮೂಲಕ ವ್ಯಕ್ತಿಯ ಆಧ್ಯಾತ್ಮಿಕ ಉನ್ನತಿ ಆಗುತ್ತದೆ. ಇಲ್ಲಿ ನಾವು ನಿಮಗೆ ಒಂದು ಮಾತನ್ನು ಹೇಳೋದಾದರೆ, ಹಿಂದಿನ ಕಾಲದಲ್ಲಿ ಯಾವಾಗ ಹೊಸ ನವ ಜೋಡಿಗಳ ಮದುವೆ ಆಗುತ್ತಿತ್ತೋ, ಇಂದಿಗೂ ಸಹ ಗ್ರಾಮೀಣ ಇಲಾಖೆಗಳಲ್ಲಿ ಯಾವಾಗ ಹೊಸ ಜೋಡಿಗಳ ಮದುವೆ ಆಗುತ್ತದೆಯೋ ಅಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬೆಳ್ಳಿಯ ಕೀ ಚೈನನ್ನು ಕೊಡುತ್ತಾರೆ. ಈ ರೀತಿ ಯಾಕೆ ಕೊಡುತ್ತಾರೆ ಅಂದರೆ, ಶಾಸ್ತ್ರಗಳಲ್ಲಿ ಸೊಸೆಯನ್ನು ಮನೆಯ ಲಕ್ಷ್ಮಿ ಅಂತ ತಿಳಿಯಲಾಗಿದೆ. ಇಲ್ಲಿ ಹೊಸ ಮದುವೆಯಾದ ಜೋಡಿ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ರೂಪ ಅಂತ ಕರೀತಾರೆ. ಇಲ್ಲಿ ಹೊಸ ಜೋಡಿಗಳತ್ತ ತಾಯಿ ಲಕ್ಷ್ಮೀ ದೇವಿ ಕೂಡ ಆಕರ್ಷಣೆ ಆಗ್ತಾರೆ. ಇಲ್ಲಿ ಧನ ಸಂಪತ್ತನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ತಾಯಿ ಲಕ್ಷ್ಮೀ ದೇವಿಗೆ ಇರುತ್ತದೆ. ಇಲ್ಲಿ ಮನೆಯ ಲಕ್ಷ್ಮಿ ಅಂತೂ ಹೊಸ ಸೊಸೆ ಆಗಿರುತ್ತಾರೆ. ಹಾಗಾಗಿ ಇವರಿಗೆ ಬೆಳ್ಳಿಯ ಕಿಚನನ್ನು ಕೊಡುತ್ತಾರೆ. ಕೀಲಿಕೈಯನ್ನು ಯಾವತ್ತಿಗೂ ತಪ್ಪಾದ ದಿಕ್ಕಿನಲ್ಲಿ ಇಡಬಾರದು. ಕೀಲಿಕೈಯನ್ನು ಹೇಗೆ ಇಡಬೇಕು, ಅದನ್ನು ಇಡುವಂಥ ಸ್ಥಾನ ಏನಿದೆ, ಎಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಮುಂದುವರಿಸೋ ಮುನ್ನ ನಿಮ್ಮೆಲ್ಲರಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಅಂತ ಬರೆದಿಲ್ಲ ಅಂದರೆ ಈಗಲೇ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ನಾನು ಪ್ರತಿದಿನ ಎಲ್ಲ ವಿಡಿಯೋಗಳಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಕನ್ನಡ ಮಾಸ್ಟರ್ಸ್ ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಷ್ಟೇ ಅಲ್ಲ, ಇದು ನಿಮ್ಮೆಲ್ಲರ ಕುಟುಂಬ ಆಗಿದೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸೇರಿಕೊಂಡಿದ್ದಾರೋ ಅವರೆಲ್ಲರಿಗೂ ಪ್ರಾಚೀನ ಕಾಲದ ಮಾಹಿತಿ ಸಿಗಲಿ ಅಂತ ಇಷ್ಟಪಡ್ತೀನಿ. ಈ ಮಾಹಿತಿಯ ಮೂಲಕ ಅವರು ತಮಗೆ ಒಳ್ಳೆಯದನ್ನು ಮಾಡಿಕೊಳ್ಳಲಿ ಅಂತ ಇಷ್ಟಪಡ್ತೀವಿ. ಜೊತೆಗೆ ಬೇರೆಯವರಿಗೂ ಸಹ ಅವರಿಂದ ಸಹಾಯ ಆಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕೀಲಿಕೈನ ಕೆಲವು ಚಿಕ್ಕ ಪ್ರಯೋಗಗಳನ್ನು ತಿಳಿಯೋಣ. ತುಂಬ ಜನ ಏನು ಮಾಡ್ತಾರಂದರೆ, ಕೀಲಿಕೈಯನ್ನು ಎಲ್ಲಿ ಬೇಕಲ್ಲಿ ಎಸೆದು ಬಿಟ್ಟಿರ್ತಾರೆ. ಈ ರೀತಿ ಮಾಡಬಾರದು. ಇಲ್ಲಿ ಕೀಲಿಕೈಯನ್ನು ರಾಹುವಿನ ಪ್ರತೀಕ ಅಂತ ಹೇಳ್ತಾರೆ. ತುಂಬ ಜನ ಈ ರೀತಿ ಹೇಳೋದನ್ನು ಕೇಳಿರ್ತೀರ. ನಮ್ಮ ಅದೃಷ್ಟದ ಕೀಲಿಕೈ ತೆರೆದಿಲ್ಲ, ಕ್ಲೋಸ್ ಆಗಿದೆ, ಆ ರೀತಿ ಈ ರೀತಿ ಅಂತ ಮಾತಾಡ್ತಾ ಇರ್ತಾರೆ. ಇಲ್ಲಿ ಕೀಲಿಕೈನ ರಕ್ಷಣೆ ಭೈರವನಾಥರು ಮಾಡ್ತಾರೆ. ಸ್ನೇಹಿತರೆ, ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ವಿಡಿಯೋವನ್ನು ಮಿಸ್ ಮಾಡಿದ್ರೆ ನಿಮಗೆ ನಷ್ಟ ಆಗುತ್ತದೆ. ಯಾಕಂದರೆ ಯಾವುದೇ ಮಾಹಿತಿ ವ್ಯರ್ಥವಾಗಿ ಹೋಗೋದಿಲ್ಲ. ಈಗ ಅಲ್ಲಾಂದ್ರೂ ಮುಂದೆ ಯಾವಾಗಾದರೂ ಉಪಯೋಗಕ್ಕೆ ಬರುತ್ತದೆ. ಈಗ ಮನೆಯ ಮುಖ್ಯದ್ವಾರಕ್ಕೆ ಯಾವ ರೀತಿಯ ಕೀಲಿಕೈಯನ್ನು ಅಳವಡಿಸಬೇಕನ್ನೋದನ್ನು ತಿಳಿಯೋಣ. ತುಂಬ ಜನರು ನಮಗೆ ಕೇಳಿರುವಂಥ ಪ್ರಶ್ನೆ ಏನಿದೆ ಅಂದರೆ, ಮನೆಯ ಮುಖ್ಯದ್ವಾರಕ್ಕೆ ಕಬ್ಬಿಣದ ಕೀಲಿಕೈ ಅಂಟಿಸಬೇಕಾ ಅಥವಾ ತಾಮ್ರದ ಕೀಲಿಕೈಯನ್ನು ಹಾಕಬೇಕಾ, ಬೆಳ್ಳಿಯ ಕೀಲಿಕೈಯನ್ನು ಬಳಸಬೇಕಂತ ಕೇಳ್ತಾರೆ. ಇಲ್ಲಿ ನೀವು ನಿಮ್ಮ ಯೋಗ್ಯತೆಯ ಅನುಸಾರವಾಗಿ ಮನೆಯ ಮುಖ್ಯದ್ವಾರಕ್ಕೆ ಕೀಲಿಕೈಯನ್ನು ಅಳವಡಿಸಬಹುದು. ಆದರೆ ನಮ್ಮ ಧರ್ಮಶಾಸ್ತ್ರದಲ್ಲಿರುವಂಥ ನಂಬಿಕೆ ಹೇಗಿದೆ ಅಂದರೆ, ಬೆಳ್ಳಿಯ ಕೀಲಿಕೈಯನ್ನು ಹಾಕೋದು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಆದರೆ ಎಲ್ಲರೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಮನೆಯಿಂದ ಆಚೆ ಹೋಗುತ್ತೀರೋ ಆ ಮನೆಯಲ್ಲಿ ನೀವು ಇರಬಹುದು ಅಥವಾ ಇರದೇ ಇರಬಹುದು. ಆದರೆ ಆ ಮನೆಗೆ ಒಂದು ಕೀಲಿಕೈಯನ್ನು ನೀವು ಖಂಡಿತವಾಗಿ ಹಾಕಿ ಇಡಬೇಕು. ಒಂದು ವೇಳೆ ನೀವು ಮನೆಯಿಂದ ಆಚೆ ಹೋಗ್ತಾ ಇದ್ದರೆ ಮನೆಯ ಗೇಟ್ಗೆ ನೀವು ಒಂದು ಕೀಲಿಕೈಯನ್ನು ಹಾಕಿರಿ.
ಆ ಕೀಲಿಕೆ ಪೂರ್ಣವಾಗಿ ಲಾಕ್ ಮಾಡಿಲ್ಲ ಅಂದ್ರು ಎಲ್ಲಾದರೂ ಒಂದು ಕಡೆ ಅದನ್ನು ಹಾಕಿ ಖಂಡಿತವಾಗಿ ಹೋಗಿರಿ. ಧರ್ಮಶಾಸ್ತ್ರದಲ್ಲಿರುವಂಥ ಒಂದು ಮಾಹಿತಿಯ ಅನುಸಾರವಾಗಿ ಯಾರು ತಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕೀಲಿಕೆಯನ್ನು ಹಾಕಿರುತ್ತಾರೋ ಆ ಮನೆಯ ಒಳಗಡೆ ದರಿದ್ರ ಲಕ್ಷ್ಮಿ ಯಾವತ್ತಿಗೂ ಪ್ರವೇಶ ಮಾಡೋದಿಲ್ಲ. ಆ ಮನೆಗೆ ದುಃಖ ಮತ್ತು ದರಿದ್ರತೆಗಳು ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಮೇಲೆ ನೀವು ಇದ್ದರೂ ಇಲ್ಲದಿದ್ದರೂ ಸಹ ಖಂಡಿತವಾಗಿ ಒಂದು ಚಿಕ್ಕದಾಗಿರುವ ಕೀಲಿಕೆಯನ್ನು ಅಲ್ಲಿ ಹಾಕಿರಿ. ಪ್ರಾಚೀನ ಕಾಲದ ಜನರಂತೂ ಯಾವತ್ತಿಗೂ ತಮ್ಮ ಮನೆಯ ಮುಖ್ಯದ್ವಾರದ ಬಳಿ ಎಲ್ಲಾದರೂ ಒಂದು ಕಡೆ ಚಿಕ್ಕದಾಗಿರುವ ಕೀಲಿಕೆಯನ್ನು ಶಾಶ್ವತವಾಗಿ ಹಾಕಿರ್ತಾ ಇದ್ರು. ಈ ರೀತಿ ಮಾಡೋದ್ರಿಂದ ಆ ಮನೆಗೆ ಯಾವತ್ತಿಗೂ ಬಡತನ ಆಗಲಿ ನಿರ್ಧನತೆ ತೊಂದರೆಗಳು ಒಳಗೆ ಪ್ರವೇಶ ಮಾಡೋದಿಲ್ಲ. ಇಂಥ ಸಮಸ್ಯೆಗಳಿಂದ ಉಳಿದುಕೊಳ್ಳಲು ಮಾರ್ಕೆಟ್ನಿಂದ ನೀವು ಚಿಕ್ಕದಾಗಿರುವ ಕೀಲಿಕೆಯನ್ನು ತೆಗೆದುಕೊಳ್ಳಿ. ಮನೆಯ ಮುಖ್ಯದ್ವಾರದ ಹತ್ತಿರ ಎಲ್ಲಾದರೂ ಒಂದು ಕಡೆ ಆ ಚಿಕ್ಕ ಕೀಲಿಕೆಯನ್ನು ಲಾಕ್ ಮಾಡಿ ಅದರ ಕೀಲಿಕೆಯನ್ನು ನಿಮ್ಮ ಬಳಿ ಇಟ್ಕೊಳ್ಳಿ. ವಿಡಿಯೋ ಮಧ್ಯದಲ್ಲಿ ಕೀಲಿಕೆಯನ್ನು ಯಾವ ಸ್ಥಾನದಲ್ಲಿ ಇಡೋದ್ರಿಂದ ನಮ್ಮ ಆಧ್ಯಾತ್ಮಿಕ ಉನ್ನತಿ ಆಗುತ್ತದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀವಿ. ಕೆಲವು ಜನರ ಪ್ರಶ್ನೆ ಹೇಗಿರುತ್ತಂದರೆ, ಒಂದು ವೇಳೆ ನಾವು ಬಾಡಿಗೆ ಮನೆಯಲ್ಲಿದ್ದರೆ ಕೀಲಿಕೆಯನ್ನು ಹಾಕ್ಬೋದಾ ಅಂತ ಕೇಳ್ತಾರೆ. ಹೌದು ಸ್ನೇಹಿತರೆ, ಇಂಥ ಸ್ಥಿತಿಯಲ್ಲಿ ನೀವು ಕೀಲಿಕೆಯನ್ನು ಹಾಕಬಹುದು. ಇಲ್ಲಿ ಚಿಕ್ಕದಾಗಿರುವ ಕೀಲಿಕೆ ಇದ್ರೂ ನಡೆಯುತ್ತೆ. ಇದನ್ನು ಮೇನ್ ಡೋರ್ಗೆ ನೀವು ಹಾಕದೇ ಇದ್ದರೂ ಕೂಡ ಅದರ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೀಲಿಕೆಯನ್ನು ಹಾಕಲು ಸ್ಥಾನ ಇದರಲ್ಲಿ ಹಾಕಿರಿ. ಇಲ್ಲಿ ದರಿದ್ರ ಲಕ್ಷ್ಮಿ ಆ ಕೀಲಿಕೆಯನ್ನು ನೋಡಿ ಮರಳಿ ಹೋಗುತ್ತಾರೆ. ಆ ಮನೆಯಲ್ಲಿ ಪ್ರವೇಶ ಮಾಡೋದಿಲ್ಲ. ಇಲ್ಲಿ ಒಂದು ಹೊಸ ಕೀಲಿಕೈ ನಿಮ್ಮ ಮುಚ್ಚಿ ಹೋದಂಥ ಅದೃಷ್ಟದ ಕೀಲಿಕೆಯನ್ನು ಹೇಗೆ ತೆರೆಯುತ್ತದೆ ಅಂತ ತಿಳಿಯೋಣ ಬನ್ನಿ. ನೀವು ಕೆಂಪು ಪುಸ್ತಕದ ಒಂದು ಉಪಾಯದ ಬಗ್ಗೆ ಖಂಡಿತವಾಗಿ ಕೇಳಿರ್ತೀರ. ಯೂಟ್ಯೂಬ್ನಲ್ಲಿ ತುಂಬ ಜನ ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಎಲ್ಲಕ್ಕಿಂತ ಮೊದಲು ಒಂದು ಚಿಕ್ಕದಾಗಿರುವ ಹೊಸ ಕೀಲಿಕೆಯನ್ನು ತರಬೇಕು. ಇದನ್ನು ನೀವು ತೆರೆದು ಓಪನ್ ಮಾಡಿ ನೋಡಬಾರದು. ಈ ಕೀಲಿಕೆಯನ್ನು ನೀವು ಏನು ಮಾಡಬೇಕಂದ್ರೆ, ಯಾವುದಾದ್ರೂ ದೇವಸ್ಥಾನದ ಹತ್ತಿರ 4 ಗಂಟೆಗೆ ಸ್ನಾನ ಧ್ಯಾನಗಳನ್ನೆಲ್ಲ ಮುಗಿಸಿದ ನಂತರ ಮುಂಜಾನೆ ಸೂರ್ಯೋದಯ ಆಗುವ ಮುನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಹತ್ತಿರ ಈ ಕೀಲಿಕೆಯನ್ನು ಇಟ್ಟು ಬರಬೇಕು. ಈ ಕೀಲಿಕೆಯನ್ನು ಯಾವುದೇ ಕಾರಣಕ್ಕೂ ನೀವು ಓಪನ್ ಮಾಡಿ ನೋಡಬಾರದು. ಇಲ್ಲಿ ಕೇವಲ ಆ ಕೀಲಿಕೆಯನ್ನು ಆ ದೇವಸ್ಥಾನದ ಒಳಗಡೆ ಇಟ್ಟು ಬರಬೇಕು. ಶಾಸ್ತ್ರಗಳಲ್ಲಿ ಈ ರೀತಿ ಒಂದು ಮಾಹಿತಿ ಇದೆ. ದೇವಸ್ಥಾನದ ಪೂಜಾರಿ ಆಗಲಿ ಅಥವಾ ಅಲ್ಲಿ ಯಾವುದಾದ್ರೂ ವ್ಯಕ್ತಿ ಬಂದು ಆ ಕೀಲಿಕೆಯನ್ನು ಓಪನ್ ಮಾಡಿದ್ರೆ ತೆರೆದರೆ ಒಂದು ಮಾಹಿತಿಯ ಅನುಸಾರವಾಗಿ ಯಾವ ವ್ಯಕ್ತಿ ಈ ಉಪಾಯನ ಮಾಡುತ್ತಾರೋ ಇಂಥ ವ್ಯಕ್ತಿಯ ಮುಚ್ಚಿದ ಅದೃಷ್ಟದ ಕೀಲಿಕೆ ತೆರೆದುಕೊಳ್ಳುತ್ತದೆ. ಇದು ತುಂಬಾ ಚಮತ್ಕಾರಿಕ ಪ್ರಯೋಗವಾಗಿದ್ದು ಈ ಪ್ರಯೋಗ ಯಾವತ್ತಿಗೂ ವಿಫಲವಾಗಿ ಹೋಗೋದಿಲ್ಲ. ಇದರ ಪರಿಣಾಮ ತುಂಬ ಚೆನ್ನಾಗಿ ಸಿಗುತ್ತದೆ. ನಿಮ್ಮಲ್ಲಿ ಹಲವಾರು ಜನ ನಮಗೆ ಕಾಮೆಂಟ್ ಮಾಡಿ ಕೇಳ್ತಾ ಇರ್ತಾರೆ, ಕೀಯನ್ನು ಕೊರಳಲ್ಲಿ ಧರಿಸಬಹುದಾ ಗುರುಗಳೇ ಅಂತ ಕೇಳ್ತಾರೆ. ಹೌದು ಸ್ನೇಹಿತರೆ, ಖಂಡಿತವಾಗಿ ಧರಿಸಬಹುದು. ಧರ್ಮಶಾಸ್ತ್ರದಲ್ಲಿ ಒಂದು ಮಾಹಿತಿ ಇದೆ. ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಅದೃಷ್ಟ ಪೂರ್ತಿಯಾಗಿ ಕೆಟ್ಟೋಗಿದ್ರೆ ಈ ಮಾತಿನ ಅರ್ಥ ತುಂಬ ಶ್ರಮ ಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಅವರಿಗೆ ಸಿಗ್ತಾ ಇರೋದಿಲ್ಲ. ಇಲ್ಲಿ ಕೀಲಿಕೆ ಬಗ್ಗೆ ಅಂತ ನಾವು ಮೊದಲೇ ಹೇಳಿದ್ದೇವೆ. ಕೀಲಿಕೆ ರಾಹುವಿನ ಪ್ರತೀಕ ಆಗಿರುತ್ತದೆ. ಈ ರೀತಿ ಇದ್ದಾಗ ವ್ಯಕ್ತಿಯ ಆಧ್ಯಾತ್ಮದಲ್ಲಿ ಉನ್ನತಿ ಕೂಡ ಆಗ್ತಾ ಇರೋದಿಲ್ಲ. ನೀವು ಒಳ್ಳೆಯ ವ್ಯಕ್ತಿ ಆಗಿರ್ತೀರಾ, ತುಂಬ ಶ್ರಮ ಪಡ್ತೀರಾ, ಆದರೂ ನಿಮಗೆ ಸಿಗಬೇಕಾಗಿರುವಂಥ ಯಶಸ್ಸು ಸಿಗ್ತಾ ಇರೋದಿಲ್ಲ. ಇಲ್ಲಿ ನೀವು ಒಂದು ಬೆಳ್ಳಿಯ ಕೀಲಿಕೆಯನ್ನು ತೆಗೆದುಕೊಳ್ಳಿ. ಶುಕ್ರವಾರದ ದಿನ ಬೆಳ್ಳಿಯ ಕೀಯನ್ನು ತೆಗೆದುಕೊಂಡ ನಂತರ ತಾಯಿ ಲಕ್ಷ್ಮೀದೇವಿಗೆ ಅದನ್ನು ಅರ್ಪಿಸಿರಿ. ಹಲವಾರು ಬಾರಿ ನಾನು ನಿಮಗೆ ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರವನ್ನು ತಿಳಿಸಿದ್ದೇನೆ. ಓಂ ಶ್ರೀಂ ಶ್ರೀಯೇ ನಮಃ. ಇದು ತಾಯಿ ಲಕ್ಷ್ಮೀದೇವಿಯ ಬೀಜ ಮಂತ್ರ ಆಗಿದೆ. ಒಂದು ವೇಳೆ ಎಷ್ಟು ದೊಡ್ಡ ಮಂತ್ರ ನಿಮಗೆ ಜಪ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ ಕಡಿಮೆ ಆದರೂ ಶ್ರೀಂ 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 ಅನ್ನೋ ಬೀಜ ಮಂತ್ರವನ್ನು ಜಪ ಮಾಡಿ. ಈ ಬೀಜ ಮಂತ್ರವನ್ನು ನೀವು ಕೀಯನ್ನು ನಿಮ್ಮ ಅಂಗೈಯಲ್ಲಿಟ್ಕೊಂಡು 1008 ಬಾರಿ ಜಪ ಮಾಡಿರಿ. ನಂತರ ತಾಯಿ ಲಕ್ಷ್ಮೀದೇವಿಗೆ ಈ ಕೀಯನ್ನು ಅರ್ಪಿಸಿರಿ. ನಂತರ ಶುಕ್ರವಾರದ ದಿನ ನಿಮ್ಮ ಕೊರಳಲ್ಲಿ ಧರಿಸಿಕೊಳ್ಳಿರಿ. ಇದನ್ನು ಕೆಂಪು ಬಣ್ಣದ ದಾರದಲ್ಲಿ ಧರಿಸಿಕೊಂಡರೆ ಉತ್ತಮ ಆಗುತ್ತದೆ. ಇಲ್ಲಿ ಇದನ್ನು ಪುರುಷರು ಧರಿಸಬಹುದು, ಮಹಿಳೆಯರು ಧರಿಸಬಹುದು. ಸಾಧ್ಯವಾದರೆ ಚಿನ್ನದ ಕೀಯನ್ನು ಧರಿಸಿಕೊಳ್ಳಿ, ಇದು ಅತ್ಯಂತ ಉತ್ತಮ ಆಗುತ್ತೆ. ಒಂದು ವೇಳೆ ನಿಮ್ಮ ಬಳಿ ಅಟ್ಲೀಸ್ಟ್ ಬೆಳ್ಳಿಯ ಕೀಯನ್ನು ಧರಿಸಲು ಹಣ ಇಲ್ಲ ಅಂದರೂ ಕೂಡ ತಾಮ್ರದ ಕೀಯನ್ನು ಧರಿಸಬಹುದು. ಇದನ್ನು ಕೂಡ ಅತಿ ಉತ್ತಮ ಅಂತ ತಿಳಿಯಲಾಗಿದೆ. ನಿಮ್ಮಲ್ಲಿ ಕೆಲವು ಜನರು ನಮಗೆ ಯಾವ ರೀತಿಯ ಕಾಮೆಂಟ್ಗಳನ್ನು ಮಾಡಿ ಕೇಳ್ತಾರಂದರೆ, ಉತ್ತಮ ಫಲಗಳು ಸಿಗಬೇಕಂದ್ರೆ ಕೀಲಿಕೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕಂತ ಕೇಳ್ತಾರೆ. ನಮ್ಮ ಧರ್ಮಶಾಸ್ತ್ರದಲ್ಲಿ ಒಂದು ಮಾಹಿತಿ ಇದೆ. ಉತ್ತರ ದಿಕ್ಕು ದೇವಾನ ದೇವತೆಗಳ ದಿಕ್ಕು ಆಗಿದೆ. ಒಂದು ವೇಳೆ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಹಾಕಿರುವಂಥ ಕೀಲಿಕೆಯನ್ನು ನೀವೇನಾದರೂ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ಇದನ್ನು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ. ಅಥವಾ ಈ ರೀತಿ ಮಾಡದೆಯೇ ನೀವು ಮನೆ ಮುಖ್ಯದ್ವಾರಕ್ಕೆ ಕೀಲಿಕೆಯನ್ನು ಹಾಕಿ ಆ ಕೀಯನ್ನು ತಾಯಿ ಲಕ್ಷ್ಮೀದೇವಿಯ ಮುಂದೆ ಇಟ್ಟು ಅವರ ಬಳಿ ಮನೆಯ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿದರೂ ಕೂಡ ಉತ್ತಮ ಲಾಭಗಳು ಸಿಗುತ್ತವೆ. ಇಲ್ಲಿ ಬೇಕಾದರೆ ತುಳಸಿ ಗಿಡದ ಹತ್ತಿರವೂ ಕೀಯನ್ನು ಇಡಬಹುದು.
ಸ್ನೇಹಿತರೆ, ನಿಮ್ಮಲ್ಲಿ ಬೇರೆ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ನಮಗೆ ಕೇಳಿ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.